ಮೊದಲನೆಯ ವಾಚನ. ಆದಿಕಾಂಡದಿಂದ ವಾಚನ. ಯಾಕೋಬನ ಮಕ್ಕಳೇ, ಕೂಡಿ ಬಂದು ಕೇಳಿ, ನೀವೆಲ್ಲರೂ ಆಲಿಸಿ ನಿಮ್ಮ ತಂದೆ ಇಸ್ರಾಯೇಲನ ಮಾತನ್ನು. ಯಹೂದನೇ, ವಂದಿಸುವರು ನಿನ್ನನ್ನು ಸಹೋದರರು. ನಿನ್ನ ಕೈಯಲ್ಲಿರುವುದು ಶತ್ರುಗಳ ಕುತ್ತಿಗೆಯು. ಎರಗುವರು ನಿನಗೆ ನಿನ್ನ ಅಣ್ಣ ತಮ್ಮಂದಿರು. ನನ್ನ ಪುತ್ರ ಯಹೂದ, ನೀ ಪ್ರಾಯದ ಸಿಂಹದಂತೆ, ಬೇಟೆ ಹಿಡಿದು ಬೆಟ್ಟ ಏರಿದ ಕಂಠೀರವನಂತೆ, ಕಾಲು ಮಡಚಿ ಹೊಂಚು ಕೂತ ಕೇಸರಿಯಂತೆ. ಈ ಸಿಂಹಿಣಿಯನ್ನು ಕೆಣಕುವ ಕೆಚ್ಚು ಯಾರಿಗಿದೆ? ರಾಜ್ಯಾಧಿಕಾರ ಪಡೆದವನು ಬರುವ ತನಕ, ರಾಷ್ಟ್ರಗಳು ಆತನಿಗೆ ತಲೆಬಾಗುವ ತನಕ. ತಪ್ಪದು ರಾಜದಂಡ ಯಹೂದನ ಕೈಯಿಂದ, ಕದಲದು ಮುದ್ರೆ ಕೋಲು ಅವನ ವಂಶದಿಂದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಟ್ಟ ಗುಟ್ಟಗಳಿಂದ ಬರಲಿ ಸಮೃದ್ಧಿ, ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ. ದೀನ ದಲಿತರನಾಥ ಉದ್ಧರಿಸಲಿ, ಬಡಬಗ್ಗರಿಗೆ ನ್ಯಾಯ ದೊರಕಲಿ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಆಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ, ಬೆಳಗಲಿ ಆತನ ಕೀರ್ತಿ ಸೂರ್ಯನಿರುವವರೆಗೆ. ಆತನ ಆಶೀರ್ವಾದ ಕೋರಲಿ ಸರ್ವರೂ ತಮಗೆ, ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ. ಶ್ಲೋಕ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಸಕಲವನ್ನು ಶಕ್ತಿಯಿಂದಲೂ ದಯೆಯಿಂದಲೂ ಆಳುವ ಮಹೋನ್ನತರ ಜ್ಞಾನವೇ, ಬಂದು ನಮಗೆ ಸತ್ಯದ ಮಾರ್ಗವನ್ನು ತಿಳಿಸಿರಿ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಬ್ರಹಾಮನ ಮನೆತನಕ್ಕೆ ಸೇರಿದ ದಾವೀದ ಕುಲದ ಯೇಸು ಕ್ರಿಸ್ತರ ವಂಶಾವಳಿ. ಅಬ್ರಹಾಮನಿಗೆ ಇಸಾಕನು, ಇಸಾಕನಿಗೆ ಯಾಕೋಬನು, ಯಾಕೋಬನಿಗೆ ಯೂದ ಹಾಗೂ ಆತನ ಸಹೋದರರು ಹುಟ್ಟಿದರು. ಯೂದನಿಗೆ ತಾಮರ ಎಂಬುವಳಿಂದ ಪೆರೆಜ್ ಹಾಗೂ ಜೆರಹಾತನ್ ಹುಟ್ಟಿದರು. ಪೆರೆಜನಿಗೆ ಹೆಸ್ರೋನ್, ಹೆಸ್ರೋನನಿಗೆ ರಾಮ್, ರಾಮನಿಗೆ ಅಮಿನದಾಬಾದ್, ಅಮಿನದಾಬಾದನಿಗೆ ನಸ್ರೋನ್, ನಸ್ರೋನನಿಗೆ ಸಲ್ಮೋನ್, ಸಲ್ಮೋನನಿಗೆ ರೆಹಾಬ್ ಎಂಬುವಳಿಂದ ಬೋವಜ್, ಬೋವಜನಿಗೆ ರೂತ್ ಎಂಬುವಳಿಂದ ಒಬೇದ್, ಒಬೇದನಿಗೆ ಜೆಸ್ಸಿಯ, ಜೆಸ್ಸಿಯನಿಗೆ ದಾವೀದರಸನು ಹುಟ್ಟಿದರು. ದಾವೀದರಸನಿಗೆ ಉರಿಯನ ಹೆಂಡತಿಯಿಂದ ಸೊಲೊಮೋನ್, ಸೊಲೊಮೋನನಿಗೆ ರೆಹಬಾಮ್, ರೆಹಬಾಮನಿಗೆ ಅಬಿಯ, ಅಬಿಯನಿಗೆ ಅಸಾನ್ ಹುಟ್ಟಿದರು. ಅಸಾನನಿಗೆ ಯೋಸೆಪಾತ್, ಯೋಸೆಪಾತನಿಗೆ ಯೋಹರಾಮ್, ಯೋಹರಾಮನಿಗೆ ಉಜಿಯ ಹುಟ್ಟಿದರು. ಉಜಿಯನಿಗೆ ಯೋತಾಮ್, ಯೋತಾಮನಿಗೆ ಆಹಜ್, ಆಹಜನಿಗೆ ಇಲ್ಕಿಯನು ಹುಟ್ಟಿದರು.
ಹಿಜ್ಕೀಯನಿಗೆ ಮಾನಸೆ, ಮಾನಸೆಗೆ ಆಮೋನ್, ಆಮೋನನಿಗೆ ಯೋಷಿಯ ಹುಟ್ಟಿದರು. ಯೋಷಿಯನಿಗೆ ಯೊಕಿನ್ಯ ಮತ್ತು ಅವನ ಸಹೋದರರು ಹುಟ್ಟಿದರು. ಈ ಸಮಯದಲ್ಲೇ ಇಸ್ರಾಯೇಲರನ್ನು ಬಾಬಿಲೋನಿಗೆ ಸೆರೆ ಒಯ್ದಿತು. ಬಾಬಿಲೋನಿಗೆ ಸೆರೆ ಹೋದ ದಾಸ್ಯ ದಿನಗಳು ಮುಗಿದ ಮೇಲೆ ಯಕುನ್ಯನಿಗೆ ಸಲತ್ಯೇಲ್, ಸಲತ್ಯೇಲನಿಗೆ ಜೆರುಬ್ಬಾಬೆಲ್, ಜೆರುಬ್ಬಾಬೆಲನಿಗೆ ಅಬಿಯೂದ್, ಅಬಿಯೂದನಿಗೆ ಎಲ್ಕ್ಯಾಮ್, ಎಲ್ಕ್ಯಾಯೋಮನಿಗೆ ಅಜೋರ್ ಹುಟ್ಟಿದರು. ಅಜೋರನಿಗೆ ಸದೋಕ್, ಸದೋಕನಿಗೆ ಹಕೀಮ್, ಹಕೀಮನಿಗೆ ಎಲಿಯೂದ್, ಎಲಿಯೂದನಿಗೆ ಎಲಿಯಾಜರ್, ಎಲಿಯಾಜರನಿಗೆ ಮಥಾನ್, ಮಥಾನನಿಗೆ ಯಾಕೋಬ್ ಹುಟ್ಟಿದರು. ಯಾಕೋಬನಿಗೆ ಮರಿಯಳ ಪತಿಯಾದ ಜೋಸೇಫನು ಹುಟ್ಟಿದನು. ಈ ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಯೇಸು ಹುಟ್ಟಿತು. ಹೀಗೆ ಒಟ್ಟು ಅಬ್ರಹಾಮನಿಂದ ದಾವೀದನವರೆಗೆ 14, ದಾವೀದನಿಂದ ಬಾಬಿಲೋನಿನ ದಾಸ್ಯದ ದಿನಗಳವರೆಗೆ 14, ಬಾಬಿಲೋನಿನ ದಾಸ್ಯ ದಿನಗಳಿಂದ ಕ್ರಿಸ್ತರವರೆಗೆ 14 ತಲೆಮಾರುಗಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. Ho, ho, ho! Merry Christmas! ನನ್ನೀಸು ಜನಿಸಿದ ಬೇತ್ಲೆಹೇಮ್ ಹಟ್ಟಿಯೋಟ್ ಕಂದ ಯೇಸು ಜನಿಸಿದ ಹರುಷವು ಈ ದಿನ ನನ್ನೀಸು ಜನಿಸಿದ ಬೇತ್ಲೆಹೇಮ್ ಹಟ್ಟಿಯೋಟ್ ಕಂದ ಯೇಸು ಜನಿಸಿದ.
ಅವರಿಗೆ ಕಂಡೀತು ದೇವ